ಇದು ಎಷ್ಟು 1 ಹೌಸಸ್ನೋ ಏನೋ ನಾವು 8,400 ಹೌಸಸ್ನ ಕವರ್ ಮಾಡಿದ್ದೀವಿ. 8,000 ಹೌಸಸ್ನ ಇನಿಷಿಯಲಿ ಕವರ್ ಮಾಡಿದ್ದೀವಿ ಯು ಜಿ ಡಿ ಕನೆಕ್ಷನ್ಸ್ನ. ಇದು ಸೆಕೆಂಡ್ ಫೇಸಲ್ಲಿ ಆಲ್ಮೋಸ್ಟ್ 17.46 ಕ್ರೋರ್ಸಲ್ಲಿ KUDFC ಅಂದರೆ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ KUDFCಯಿಂದ ಅವರು ನಮಗೆ ಇಲ್ಲಿ ಆಲ್ಮೋಸ್ಟ್ 12.7 ಕಿಲೋಮೀಟರ್ಸ್ನ ಕವರ್ ಮಾಡ್ತಾ ಇದ್ದಾರೆ. 17.46 ಕ್ರೋರ್ಸಲ್ಲಿ ಅಂದರೆ 17.46 ಅಂದರೆ ಆಲ್ಮೋಸ್ಟ್ 17.5 ಕ್ರೋರ್ಸಲ್ಲಿ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಇದು 2,000 ಹೌಸಸ್ನ ಕವರ್ ಮಾಡುತ್ತೆ. ಎಷ್ಟು 2,000 ಹೌಸಸ್ನ ಯು ಜಿ ಡಿ ಕನೆಕ್ಷನ್ಸ್ ಇರುತ್ತೆ. ಅದಾದಮೇಲೆ ಈಗ ಆಲ್ರೆಡಿ ನಾವು ಅದು ಯು ಜಿ ಡಿ ಮಾಡಿರೋದನ್ನು ಯು ಜಿ ಡಿಯಲ್ಲಿ ವೆಟ್ ವೆಲ್ಲು ಮತ್ತು ಅದರದೆಲ್ಲ ಕನೆಕ್ಷನ್ಸು ಮೇಂಟೆನೆನ್ಸು ಅದೆಲ್ಲ ಇರುತ್ತಲ್ಲ, ಅದಕ್ಕೆ ಇದಕ್ಕೆ ಕನೆಕ್ಟ್ ಮಾಡೋ ಅಂಥದ್ದು ಅದು ಕೂಡ ಇದೆ. ಅದು ಆಲ್ಮೋಸ್ಟ್ ಇದು ಒಂದು ಗೊಲ್ಲಹಳ್ಳಿಯಲ್ಲಿ STP ಟ್ಯಾಂಕ್ದು ಮೇಂಟೆನೆನ್ಸ್ ಮಾಡೋದಿದೆ. ಇನ್ನೊಂದು ಗೌಡನ್ ಕೆರೆ ಬಳಿ ವೆಟ್ ವೆಲ್ಸ್ ಇದ್ದಾವೆ. ಅಂದರೆ ಯು ಜಿ ಡಿ ಎಲ್ಲ ಕನೆಕ್ಷನ್ಸ್ ಏನಾಗುತ್ತೆ, ಇಂಡಿವಿಜುವಲ್ ಕನೆಕ್ಷನ್ಸ್ ಕನೆಕ್ಟ್ ಆಗುತ್ತಲ್ಲ ಮೇಯ್ನ್ಗೆ, ಆ ಮೇಂಟೆನೆನ್ಸ್ದು ಕೂಡ ಇವಾಗ ತಗೊಂಡಿದೆ. ಫಸ್ಟು ಇದರದ್ದು ಐಡಿಯಾ ಇರಲಿಲ್ಲ, ಅವಾಗ ತುಂಬ ಪ್ರಾಬ್ಲಮ್ಸ್ ಆಯಿತು. ಇವಾಗ ತುಂಬ ಪ್ಲ್ಯಾಂಡಾಗಿ ಟೆಕ್ನಿಕಲಿ ಅದರದ್ದೆಲ್ಲನೂ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ದು ಸರ್ವೆ ಮಾಡಿಸಿ ಕನೆಕ್ಷನ್ಸ್ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಮೇಯ್ನ್ ಲಿಂಕ್ಗೆ ಯಾವ ಥರ ಮೇಂಟೆನೆನ್ಸ್ ಇರುತ್ತೆ, ಅದು ಎಂಡ್ ಆಫ್ ದ ಪಾಯಿಂಟಲ್ಲಿ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ. ಸೊ ಅವರು ಒಂದು 5-6 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂದಿದ್ದಾರೆ. ನಾನು ಮಳೆ ಸೀಸನ್ ಬರೋಕ್ಕೆ ಮುಂಚೆ 90 ಡೇಸಲ್ಲಿ ಈ ಕೆಲಸನ ಇಂಪ್ಲಿಮೆಂಟ್ ಮಾಡಿ ಅಂದಿದ್ದೀವಿ. ಫಸ್ಟ್ ಫೇಸಲ್ಲಿ ಯಾವ್ಯಾವುದು ಇಂಪ್ಲಿಮೆಂಟ್ ಆಗಿರಲಿಲ್ಲ, ಈಗ ಸೆಕೆಂಡ್ ಫೇಸಲ್ಲಿ ತೊಗೊಂಡಿದ್ದೀವಿ. ಸೊ ಯು ಜಿ ಡಿ ವರ್ಕ್ದು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಯು ಜಿ ಡಿ ವರ್ಕ್ 2,000 ಮನೆ ಅಂದ್ರಲ್ಲ ಮೇಡಮ್, ಯಾವ್ಯಾವ ವಾರ್ಡ್ಗಳಲ್ಲಿ ಇದು ಹಾದು ಹೋಗುತ್ತೆ, ಎಷ್ಟು ವಾರ್ಡ್ಗಳು ಕವರೇಜ್ ಆಗುತ್ತೆ? 4 ವಾರ್ಡ್ಸ್. 1.2 MLDದು ಕೆಪಾಸಿಟಿ ಇದಿರುತ್ತೆ. 1.2 MLDದು ಮೇಂಟೆನೆನ್ಸ್ ಮಾಡೋ ಅಂತ ಇದು ಕೆಪಾಸಿಟಿದು ವರ್ಕ್ ಈಗ ಆಗ್ತಾ ಇದೆ. ಫಸ್ಟು ಅದನ್ನು ಏನು ಯು ಜಿ ಡಿ ಕೆಲಸ ಆಗಿತ್ತು ಅದು ಅನ್ಸೈಂಟಿಫಿಕ್ ಆಗಿದೆ ಅಂತಂದ್ಬಿಟ್ಟು ಫಸ್ಟ್ ಏನು ಕೆಲಸ ಆಗಿದೆ ಅದು ಕರೆಕ್ಟಾಗಿ ಇಂಡಿವಿಜುವಲ್ ಹೌಸಸ್ದು ಕನೆಕ್ಷನ್ಸ್ ಆಗಿಲ್ಲ ಅಂತಂದ್ಬಿಟ್ಟು ತುಂಬ ಕಂಪ್ಲೇಂಟ್ಸ್ ಇತ್ತು. ಆ ಕಂಪ್ಲೇಂಟ್ಸ್ ಫಸ್ಟ್ ಏನೇನು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದನ್ನು ನೆಕ್ಸ್ಟ್ ಸೆಕೆಂಡಲ್ಲಿ ಕರೆಕ್ಷನ್ಸ್ ಆಗಿದೆ, ರೀಕರೆಕ್ಷನ್ಸ್ ಆಗಿದೆ. ಈಗ 8,000 ಹೌಸಸ್ದು ಕನೆಕ್ಷನ್ಸ್ನೂ ರೀಕರೆಕ್ಟ್ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಮಾಡಿಕೊಂಡು ಈಗ ಇದು 2,000 ಹೌಸಸ್ಗೆ ಇಂಡಿವಿಜುವಲ್ ಕನೆಕ್ಷನ್ ಆಗುತ್ತೆ. 12 ಕಿಲೋಮೀಟರ್ಸು ಯು ಜಿ ಡಿ ಆಗುತ್ತೆ, 12 ಕಿಲೋಮೀಟರ್ಸ್ ಯು ಜಿ ಡಿನೂ ಆಗುತ್ತೆ. ಈ ಥರದ್ದನ್ನು ಎಲ್ಲನೂ ಕೂಡ ಸ್ಟೇಜ್ ಬೈ ಸ್ಟೇಜ್ ಮಳೆ ಬಂದಾಗ ಇವು ಯಾವ ಮಾಡೋಕ್ಕಾಗಲ್ಲ. ಫಸ್ಟು ಪ್ಯಾಚ್ ವರ್ಕ್ಸ್ ಮಾತ್ರ ಆಗಿತ್ತು ಫಸ್ಟ್ ಫೇಸಲ್ಲಿ. ಈ ಫೇಸಲ್ಲಿ ಪ್ಯಾಚ್ ವರ್ಕೇ ಮಾಡ್ತಾರೆ, ರಸ್ತೆನೇ ಹಾಕ್ತಾರೆ ಮೇಡಮ್. ಏನು ಹಗದಿ ಯು ಜಿ ಡಿ ಮಾಡ್ತಾ ಇದ್ರು ಲಾಸ್ಟ್ ಇದರಲ್ಲಿ. ಫಸ್ಟ್ ಟೈಮು ರೆಸ್ಟೋರೇಷನ್ಸ್ ಮಾಡಿರಲಿಲ್ಲ. ಯು ಜಿ ಡಿಗೆ ಎಲ್ಲೆಲ್ಲಿ ಅಗ್ದಿದ್ರು ರೆಸ್ಟೋರೇಷನ್ಸ್ ಆಗಿರಲಿಲ್ಲ. ಇದರಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಅಗದು ಬಿಟ್ಟು ಹೊಟ್ಟೋಗ್ತಾ ಇದ್ರು, ಆಮೇಲೆ ಮಾಡ್ತೀವಿ ಅಂತ ಇದ್ರು. ಅವಕ್ಕೆಲ್ಲ ಏನೂ ಇಲ್ಲ. ಹಿಂದೆ ಆಗಿರೋ ಎಲ್ಲ ನೆಗೆಟಿವ್ಸ್ನ ಕರೆಕ್ಷನ್ಸ್ ಆಗೋ ಅಂತ ಎಲ್ಲ ಕೆಲಸ ಆಗಿದೆ. ಎಲ್ಲೋದ್ರೂ ಇವರು ಕಾರ್ಯಕ್ರಮ ಅಂತಂದ್ಬಿಟ್ಟು ಸೆಲಿಬ್ರೇಷನ್ಸ್ ತೋರ್ಸಕ್ಕೆ ಹೋಗ್ತಾರೆ. ಅದಲ್ಲ, ನಾವು ಪಬ್ಲಿಕ್ಗೆ ತುಂಬ ಇನ್ಫಾರ್ಮೇಷನ್ಸ್ ಕೊಡೋದಿದೆ. ಯಾಕಂದರೆ ಪಬ್ಲಿಕ್ ಸಪೋರ್ಟಿಂದ ಇವರೆಲ್ಲ ಕೆಲಸ ಮಾಡಬೇಕಾಗತ್ತೆ. ಇನ್ ಟೈಮ್ ಕೆಲಸ ಮಾಡಬೇಕಂದ್ರೆ ಪಬ್ಲಿಕ್ ಅರ್ಥ ಮಾಡ್ಕೊಂಡಾಗ ನಮ್ಮ ಏರಿಯಾಗೆ ಯು ಜಿ ಡಿ ಆಗುತ್ತೆ. ಇವತ್ತು ಆಗದ್ಮೇಲೆ 1 ಮಂತಲ್ಲೋ 1.5 ಮಂತಲ್ಲೋ ಅದು ರೆಸ್ಟೋರೇಷನ್ ಆಗುತ್ತೆ. ಅದರ ಜೊತೆ ಕೆಲಸ ತಗೊಳ್ಳೋದು, ಅಲ್ಲೇ ಇರುವಂಥ ರೆಸಿಡೆಂಟ್ಸ್ ಕಲೆಕ್ಟಿವ್ ಆಗಿ ಯು ಜಿ ಡಿ ಎಷ್ಟು ವರ್ಷದಿಂದ ಇಲ್ಲ ಈಗ ಆಗ್ತಾ ಇದೆ. ಸೊ ಅದನ್ನು ಕಲೆಕ್ಟಿವ್ ಆಗಿ ಕೆಲಸ ಮಾಡೋ ಅಂಥದ್ದು ಇದಾಗುತ್ತೆ. ಇಟ್ ಇಸ್ ನಾಟ್ ಅ ಸೆಲಿಬ್ರೇಷನ್ ಪ್ರೋಗ್ರಾಮ್, ಇಟ್ ಇಸ್ ದ ಡ್ಯೂಟಿ. ಯು ಜಿ ಡಿ ಇರಲಿಲ್ಲ KGF ಅಲ್ಲಿ ಭಾಳ ವರ್ಷಗಳ ಕಾಲ, ಯು ಜಿ ಡಿನೇ ಇರಲಿಲ್ಲ. ಇದು ಗೋಲ್ಡ್ ಮೈನ್ಸ್ ಇದ್ದಿದ್ದರಿಂದ ಈಗ ಯು ಜಿ ಡಿ ಮಾಡ್ತಾ ಇದ್ದಾರೆ. ಅದನ್ನು ತಗೊಳ್ಳೋ ಅಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ಆಗಲೇ 20 ಡೇಸ್ ಬಿಫೋರ್ ಇದನ್ನು ಕೆಲಸ ಶುರು ಮಾಡಬೇಕಾಯಿತು. ನನಗೂ ಸೆಷನ್ ಇದ್ದಿದ್ದರಿಂದ ನಾನು ಅವ್ರಿಗೆ ಟೈಮ್ ಕೊಡೋಕ್ಕಾಗಿರಲಿಲ್ಲ. ಜುಲೈ ಒಳಗಡೆ ಇದು ಮಾಡಬೇಕಾಗತ್ತೆ. ಇದು ನಮ್ಮ ಒಂದೇ KGFಗಲ್ಲ, ಬೇರೆ ಕಡೆನೂ ಆಗ್ತಾ ಇದೆ ಇದು ಯು ಜಿ ಡಿ ವರ್ಕ್. ಇದು ಲೋನ್ ಅಮೌಂಟ್, ಇದು ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಂದ ಫಂಡ್ಸ್ ಕೊಟ್ಟಿರ್ತಾರೆ. ಅದು ವರ್ಲ್ಡ್ ಬ್ಯಾಂಕ್ ಫಂಡ್ಸ್ ಕೊಟ್ಟಿರುತ್ತೆ. ಅದರಲ್ಲಿ ಇದು ಯು ಜಿ ಡಿ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇರೋದು. ಸೆಂಟ್ರಲ್ ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಟೆಂಡರ್ ಆಗಿರುತ್ತೆ, ಬರೀ KGFಗೆ ಅಂತ ಆಗಿರಲ್ಲ. ಎಲ್ಲ ನಮ್ಮಲ್ಲೇ ಅಲ್ಲ, ಹೊಸಕೋಟೆಯಲ್ಲಿ ಆಗ್ತಾ ಇದೆ, ದೊಡ್ಡಬಳ್ಳಾಪುರಲ್ಲಿ ಆಗ್ತಾ ಇದೆ. ಈ ಥರದ್ದೆಲ್ಲ ಕೆಲಸ ಆ ಥರ ಯಾವ ಪ್ಯಾಕೇಜಲ್ಲಿ ಆಗಿದೆ ಅದರದ್ದು ನಮಗೆ ಡೀಟೇಲ್ಸ್ ಗೊತ್ತಿಲ್ಲ. ಗೌರ್ಮೆಂಟ್ ಹಂತದಲ್ಲಿ ಟೆಂಡರ್ ಪ್ರೊಸೆಸ್ ಆಗಿರೋದು. ನಮ್ಮ KGFದು ಕೂಡ ಇದು ಇಲ್ಲಿನ ಆಫೀಸರ್ಸ್ದು ಕೆಲಸ ಅಂದರೆ ಕಮಿಷನರ್ದು
ಟೆಕ್ನಿಕಲ್ ಸೆಕ್ಷನ್ನು AW ಅವರು DPR ಮಾಡಬೇಕಾಗುತ್ತೆ 10, 15, 20 ಕಿಲೋಮೀಟರ್ಸ್ಗೆ. ನಮ್ದೀಗ 12 ಕಿಲೋಮೀಟರ್ಸ್ ಕವರ್ ಆಗುತ್ತೆ. 12 ಕಿಲೋಮೀಟರ್ಸು ಇಂಡಿವಿಜುವಲ್ ಬೆನಿಫಿಟ್ಸ್ ಅಂದಾಗ 2500 ಬೆನಿಫಿಟ್ಸ್ ಆಗುತ್ತೆ. 12 ಕಿಲೋಮೀಟರ್ಸ್ ಕವರ್ ಆಗುತ್ತೆ. ಮತ್ತು ಉಳಿದ ಇವರಿಗೆ ಹೇಗೆ ಮೇಡಮ್? ಸ್ಟೇಜ್ ಬೈ ಸ್ಟೇಜ್ ಕವರ್ ಆಗುತ್ತೆ. ಅವ್ರಿಗೆ ನೀವೇನು ಹೇಳಲಿಕ್ಕೆ ಹೋಗಿ ಬಯಸ್ತಿರೋದು? ಬೇರೆಯವ್ರನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಅವರಿಗೆಲ್ಲ ಏನು ಹೇಳಲಿಕ್ಕೆ ಬಯಸ್ತಿರೋದು ಜನರಿಗೆ? ನೋಡಿ, 4 ವಾರ್ಡ್ಸ್ ಇದು. ನಾನು ಇಂಡಿವಿಜುವಲ್ ಏರಿಯಾ ವಾರ್ಡ್ ಅಂತಲ್ಲ, ಈ ಏರಿಯಾಯಿಂದ ಕೆಲಸ ಶುರು ಆಗುತ್ತೆ. 4 ವಾರ್ಡ್ಸ್ಗೆ ಕವರ್ ಆಗುತ್ತೆ. ಇಂಡಿವಿಜುವಲ್ ಅಂತ ಬಂದಾಗ 2000 ಫ್ಯಾಮಿಲೀಸ್ಗೆ ಇದು ಇಂಡಿವಿಜುವಲ್ ಕನೆಕ್ಷನ್ಸ್ ಆಗುತ್ತೆ. KGF ಕಂಪ್ಲೀಟಲ್ಲಿ ಡೆವಲಪ್ಮೆಂಟ್ ನೋಡಬೇಕಾಗುತ್ತೆ, ಯಾವುದೇ ಒಂದು ಏರಿಯಾಗೆ ಸೀಮಿತ ಅಲ್ಲ. ಬಟ್ ನಾವು ಇಲ್ಲಿ ಪೂಜೆ ಮಾಡ್ತಾ ಇದೀವಿ ಯಾಕಂದರೆ ಇದು ಎಜುಕೇಟೆಡ್ಸ್ ಇದ್ದಾರೆ. ಇವ್ರು ಅರ್ಥ ಮಾಡ್ಕೊಂಡು ಕೆಲಸ ತೊಗೊಂಡಾಗ ಮುಂದಿನವರು ಬೇರೆ ರೀತಿ ಕೆಲಸ ತೊಗೋತಾರೆ. ಇನಿಷಿಯೇಟಿವ್ ಇಲ್ಲಿಂದ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ UGD ಡ್ರೈನ್ ಬಗ್ಗೆ, ಕ್ಲೈನ್ಲಿನೆಸ್ ಬಗ್ಗೆ ಒಂದು ಅವೇರ್ನೆಸ್ ಇದೆ. ಸ್ವಲ್ಪ ಎಜುಕೇಟೆಡ್ಸು ಬೇಗ ಅರ್ಥ ಮಾಡ್ಕೋತಾರೆ. ಇವರಿಂದ ಶುರು ಮಾಡ್ಕೊಂಡು ಮುಂದಕ್ಕೆ ಹೋದರೆ ಬೇರೆಯವ್ರಿಗೂ ಅದು ಅರ್ಥ ಆಗುತ್ತೆ, ಅದು ಇಂಪ್ಯಾಕ್ಟ್ ಆಗುತ್ತೆ, ಮೆಸೇಜ್ ಹೋಗುತ್ತೆ ಅನ್ನೋಂಥ ಒಂದು ಕನ್ಸರ್ನಿಂದ ಈ ಏರಿಯಾಯಿಂದ ಶುರು ಮಾಡಿದ್ದೀವಿ. ಆಲ್ಮೋಸ್ಟ್ 3 to 4 ವಾರ್ಡ್ಸ್ ಕವರ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. 4 ವಾರ್ಡ್ಸ್ ಮಾನಿಟ್ರಿಂಗ್ ಆಗುತ್ತೆ. ಅವಾಗವಾಗ ಇದು ಗೌರ್ಮೆಂಟ್ದು ಜವಾಬ್ದಾರಿ ಆಗಿರುತ್ತೆ, ಅವರು ಕ್ವಾಲಿಟಿ ಕೆಲಸ ತಗೊಳ್ಳೋ ಅಂಥದ್ದು. ನಾವು KGF ಅವ್ರ ಹಿಂದೆ 3-4 ಇಯರ್ಸಿಂದ ರೆಸ್ಟೋರೇಷನ್ ಪಾರ್ಟಲ್ಲಿ ಸಫರ್ ಆಗಿದ್ದೀವಿ. ಅಗದ್ಬಿಟ್ಟು ಹೊರಟೋಗ್ತಾ ಇದ್ರು. ಟೆಂಡರ್ ಪ್ರೋಸೆಸ್ ಮಾಡಿದಾಗ ಏನು ಕಾಸ್ಟ್ ಆಗುತ್ತೆ, ಅದು ಟೆಕ್ನಿಕಲಿ ಅದು ಕರೆಕ್ಟಾಗಿ ಆಗದೆ ಕೆಲಸ ಮಾತ್ರ ಮಾಡ್ಕೊಂಡು ಹೋಗೋಷ್ಟು ಮಾತ್ರ ಅವ್ರು ಮಾಡ್ತಾ ಇದ್ರು. ನಮ್ಮ ಫೋರ್ಸಸ್ಗೆ ಕೆಲವೊಂದು ಕಡೆ ರೆಸ್ಟೋರೇಷನ್ ಮಾಡಿದ್ರು. ಈಗ ಆ ಥರ ಇಲ್ಲ. ಅವರು ಡ್ಯೂಟಿ ಆಗಿರುತ್ತೆ, ಎಲ್ಲ ಆಗದಿರ್ತಾರೋ ಅಲ್ಲಿ 120 ಡೇಸ್ ಒಳಗಡೆ ಮತ್ತೆ ಅವ್ರು ರೆಸ್ಟೋರೇಷನ್ ಮಾಡಿಕೊಡ್ಬೇಕಾಗತ್ತೆ. ಅದು ಇವತ್ತಿನ ಈ ಟೆಂಡರ್ ಪ್ರೊಸೆಸ್ಸಲ್ಲಿ ಇದೆ. ಅವೆಲ್ಲನೂ ಕೂಡ ಟೋಟಲ್ 17 crores 50 lakhs 17 crores 50 lakhs ಇದು ಪ್ರಾಜೆಕ್ಟ್. ಇದು ವೆಟ್ ವೆಲ್ ಇದರಲ್ಲಿ ಸೇರಲ್ಲ. ವೆಟ್ ವೆಲ್ಲು ಮೇಂಟೆನೆನ್ಸು STP ಟ್ಯಾಂಕ್ಸ್ ಇದರಲ್ಲಿ ಸೇರಲ್ಲ. ಬಟ್ ಇದು 2 ಕಡೆಗೆ ಕನೆಕ್ಟ್ ಆಗುತ್ತೆ, ಇದರಲ್ಲೇ ಇರುತ್ತೆ. ವೆಟ್ ವೆಲ್ಲು STPನೂ ಇದರಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ, ಇನ್ಕ್ಲೂಡ್ ಆಗಿದೆ ಅಂತ ಇದ್ದಾರೆ. ಬಟ್ ಫೇಸ್ 1 ಅಲ್ಲಿ ಆಗಿರೋ ಪ್ರಾಬ್ಲಮ್ ಈಗಲೂ ಕೆಲವು ರೋಡ್ಗಳಲ್ಲಿ ಚರಂಡಿ ನೀರು ರೋಡ್ಗೆ ಹೋಗ್ತಾನೆ ಇರುತ್ತೆ. ಸುಮಾರು ಕಮಿಷನರ್ಗೂ ಹೇಳಿದೀವಿ. ನಾವೀಗ ನಮಗೀಗ ಏನು ಈಗ DCR ಅಡ್ಮಿನಿಸ್ಟ್ರೇಟರ್ ಇರೋದ್ರಿಂದ ಹಿಂದೆ ಎಲ್ಲೆಲ್ಲಿ ವರ್ಸ್ಟ್ ರೋಡ್ಸ್ ಇದೆ ಅಂತ ಪಬ್ಲಿಕ್ ಗ್ರೀವಿಯನ್ಸಸ್ ಅಲ್ಲಿ ಕಂಪ್ಲೇಂಟ್ ಇದೆ, ಅಥವಾ ನೀವು ಕೂಡ ನಮಗೆ ಕೊಡ್ಬೋದು. ಆ ರೋಡ್ಸ್ನ ಪ್ರಿಯಾರಿಟಿ ಆಗಿ ತಗೋತೀವಿ. ಏರಿಯಾಲ್ಲಿ ಸ್ಟೂಡೆಂಟ್ಸು, ಸೀನಿಯರ್ ಸಿಟಿಸನ್ಸು, ಯಾವ್ಯಾವ ವಾರ್ಡ್ಸು ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ ಆಗಿರೋದು, ರೋಡ್ ತುಂಬ ಚೆನ್ನಾಗಿಲ್ಲ, 20 ಇಯರ್ಸಿಂದ ಅವರಿಗೆ ರೋಡು ಇನ್ಫ್ರಾಸ್ಟ್ರಕ್ಚರೇ ಕೊಟ್ಟಲ್ಲ, ಅದು ಈ ಸತಿ ಫಸ್ಟ್ ಪ್ರಿಯಾರಿಟಿ ತೊಗೊತೀವಿ. ನನಗೆ CM ಕೊಟ್ಟಿರೋ ಸ್ಪೆಷಲ್ ಗ್ರಾಂಟ್ ರೋಡ್ ಡೆವಲಪ್ಮೆಂಟಿಗೆ 10 crores ಕೊಟ್ಟಿರೋದು ಇದೇ ರೀಸನ್ನಿಂದ. ಇವತ್ತು 10 crores ಅದು ಬೇರೆ ಸ್ಪೆಷಲ್ ಗ್ರಾಂಟು ಎಲ್ಲ ವಾರ್ಡ್ಸ್ ಡೆವಲಪ್ಮೆಂಟ್ಗೆ ರಿಸರ್ವ್ ಮಾಡಿದ್ದೀವಿ. ಇದು ಬಿಟ್ಟು ರೋಡ್ಸ್ ಡೆವಲಪ್ಮೆಂಟ್ಗೆ 10 crores. ನೆಕ್ಸ್ಟ್ ನಮಗೆ 16 ಫೈನಾನ್ಸಲ್ಲಿ ಬರೋ ಎಲ್ಲ ದುಡ್ಡು ರೋಡ್ ಡೆವಲಪ್ಮೆಂಟ್ಗೆ, ಡ್ರೈನ್ ಡೆವಲಪ್ಮೆಂಟ್ಗೆ ಇಡ್ತೀವಿ. 80% ನಾವು ರೋಡ್ಸ್ ಡೆವಲಪ್ ಮಾಡ್ತೀವಿ. ಆಮೇಲೆ ವಾಟರ್ ಕ್ರೈಸಿಸ್ನ ನೋಡೋದಿರುತ್ತೆ ರೆಗ್ಯುಲರ್ ಆಗಿ, ಅದಕ್ಕೆ ನಾವು ರಿಸರ್ವ್ ಮಾಡ್ತೀವಿ. ಹೇಳಿ ಸರ್. ಸೊ ಇವರು ಕಾಂಟ್ರಾಕ್ಟರ್ ಇದ್ದಾರೆ, ನಾವು ಇವರಿಗೆ 90 days 120 ಡೇಸಲ್ಲಿ ಮುಗಿಸ್ಬೇಕು. 6 months ಇರುತ್ತೆ, ಇನ್ನೂ ಜಾಸ್ತಿ ಟೈಮ್ ಇರುತ್ತೆ. ಅಷ್ಟು ಟೈಮ್ ತಗೋಕೂಡ್ದು. ಬಿಫೋರ್ ರೈನಿ ಸೀಸನ್ ನೀವು ನಿಮ್ಮ ಕೆಲಸ ಮುಗಿಸ್ಬೇಕು ಅಂತ ಅವ್ರಿಗೆ ಹೇಳಿದ್ವಿ. ಏನು ಸರ್ ಏನು ಮೇಡಮ್ ಅವ್ರು ಹೇಳಿದ್ದು ಕಾಲಮಿತಿಯಲ್ಲಿ ನೀವು ಮುಗಿಸ್ತೀರಾ ಹೇಗೆ? ಆಗುತ್ತೆ ಸರ್. 11 months ಇದೆ. 11 months ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮಳೆ ಸೀಸನ್ ಬರುತ್ತಲ್ಲ ಕಮಿಷನರ್ ಸರ್, 11 months ತೊಗೊಂಡೋಗ್ಬಿಟ್ರೆ ಆಮೇಲೆ KGF ಇದಾಗ್ಬಿಡುತ್ತೆ. ಪ್ರಾಬ್ಲಮ್ಯಾಟಿಕ್ ಇರೋ ಕೆಲಸ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಈಗ ನಂಗೆ ರೆಸ್ಟೋರೇಷನ್ ತುಂಬಾ ಇಂಪಾರ್ಟೆಂಟು, ಇಂಡಿವಿಜುವಲ್ ಹೌಸ್ ಕನೆಕ್ಷನ್ ಇಂಪಾರ್ಟೆಂಟು. ಹಿಂದೆ ನಾವು ರೆಕ್ಟಿಫೈ ಮಾಡಿರೋ ಅಂಥವು ಇಲ್ಲಿ ಆಗಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಇವರು ಟೆಕ್ನಿಕಲಿ ಇವಾಗ ಇವರು DPR ಮಾಡುವಾಗ ಇವ್ರದ್ದೆಲ್ಲ ಇನಿಷಿಯೇಟಿವ್ಸ್ ಇರುತ್ತೆ. UGD ಹೆಂಗೆ ಮಾಡಬೇಕು, ಕಾಸ್ಟು, ಕಿಲೋಮೀಟರು, ಇಂಡಿವಿಜುವಲ್ ಹೌಸ್ ಕನೆಕ್ಷನ್ ಅಂದರೆ ಅಲ್ಲಿ ಏನೇನು ರೆಡಿ ಮಾಡ್ಕೋಬೇಕಾಗತ್ತೆ, ನಾವು ಯಾರಿಗೆ ಬರ್ಡನ್ ಆಗಬಾರ್ದು, ಅವೆಲ್ಲನೂ ಕ್ಯಾಲ್ಕುಲೇಷನ್ ಇವ್ರು ಮಾಡ್ತಾರೆ ಟೆಕ್ನಿಕಲ್. ಹೇಳಿ ಈಗ ನಿಮ್ಮ ಕೆಲಸ ಹೇಗಿರುತ್ತೆ? ವರ್ಕ್ಸ್ ವೈಸಲ್ಲಿ ಇವಾಗ ಏನು ನಮಗೆ ಎಸ್ಟಿಮೇಟ್ BOQ ಆಗಿದೆ ಅದರ ಪ್ರಕಾರ ನಾವು ವರ್ಕ್ ಮಾಡ್ತಿದ್ದೇವೆ. ವಿತಿನ್ ಏನು ಈಗ ನಾವು ಬ್ಯಾಚಸ್ ವರ್ಕ್ ಮಾಡ್ತೇವೆ. 3 ಬ್ಯಾಚಸ್ ವರ್ಕ್ ಮಾಡ್ತಾ ಇದ್ದೀವಿ. ಆಸ್ ಪರ್ ಮೇಡಮ್ ಹೇಳ್ದಂಗೆ ಈಗ BOQನಲ್ಲಿ ನಮಗೆ ಈಗ ರೆಸ್ಟೋರೇಷನ್ ಕೊಟ್ಟಿದ್ದಾರೆ. ಬಿಫೋರ್ ಮೇಡಮ್ ಹೇಳ್ದಂಗೆ BOQಸಲ್ಲಿ ಇದಿರಲಿಲ್ಲ ರೆಸ್ಟೋರೇಷನ್ ಕೊಟ್ಟಿದ್ದಾರೆ. ಆಸ್ ಪರ್ ಏನಿದೆ ಅದು BOQ ಪ್ರಕಾರ ವರ್ಕ್ ಮಾಡ್ತೇವೆ. ನಮ್ಮಲ್ಲೂ ಅವರು ಆ ಸ್ಟ್ಯಾಂಡರ್ಡ್ ಕ್ವಾಲಿಟೀಸ್ನ ಮೇಂಟೈನ್ ಮಾಡಬೇಕು ಅನ್ನೋವಂಥ ಕನ್ಸರ್ನಿಂದನೇ ಅದೇ ಅವರಿಗೆ ಪ್ರಿಯಾರಿಟೀಸ್ ಅದೇ ಕೊಟ್ಟರು.
ಕ್ವಾಲಿಟಿ ಕೆಲಸ ಆಗಬೇಕು, ಪ್ರಿಯಾರಿಟೀಸ್ ಅದೇ ಇವ್ರಿಗೆ ಇನ್ ಟೈಮ್ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು. ನಡೀತಾ ಇದೆ ಫೈಬರ್ ಬೆಲ್ಡಿಂಗ್. ಈಗ ಹೊಸದಾಗಿ ಸೆಕೆಂಡ್ ಫೇಸಲ್ಲಿ ನಾವು 1.2 MLDಗೆ ಸಂಬಂಧಪಟ್ಟಂಗೆ ನಾವು ಈಗ ಹೊಸ ಪ್ರಾಜೆಕ್ಟ್ ತೊಗೊಂಡು DPR ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ KUDFCಯಿಂದ ಹಣಕಾಸು ಸಂಸ್ಥೆಯಿಂದ ನನ್ನ ಸಾಲದಲ್ಲಿ ಅನುದಾನ ಕೊಟ್ಟಿದ್ದಾರೆ. ಪ್ರಕಾರ ನಾವು ಟೆಂಡರ್ ಕಾಲ್ ಮಾಡಿ ಆರ್ಡರ್ ಎಲ್ಲ ಕೊಟ್ಟಿದ್ದೀವಿ. ಈ ಸದ್ಯಕ್ಕೆ 2186 ಮನೆಗೆ ಕವರೇಜ್ ಆಗುತ್ತೆ. ಏನು 580 ನಮ್ಮದು ಇದು ಬರುತ್ತೆ, ನಮ್ಮದು UGD ಸಂಬಂಧಪಟ್ಟಂಗೆ ಮ್ಯಾನ್ ಹೋಲ್ಸ್ 580 ಮ್ಯಾನ್ ಹೋಲ್ಸ್ ಎಲ್ಲ ಬರುತ್ತೆ. ಅದನ್ನೆಲ್ಲ ಒಂದು ಪ್ಲ್ಯಾನ್ಡ್ ಆಗಿ ಒಂದು ಮಾಡೋದಕ್ಕೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ. ಇಮಿಡಿಯೇಟ್ ಅದು ಕೆಲಸ ಆಗಿದ ತಕ್ಷಣ ಮಳೆಗಾಲದಲ್ಲಿ ಪ್ರಾಬ್ಲಮ್ ಆಗ್ದಿರ ಅದನ್ನು ರಿಸ್ಟೋರ್ ಮಾಡೋಂಥ ವ್ಯವಸ್ಥೆ ಮಾಡಿರುತ್ತೆ. 11 hours ಟೈಮ್ ಇದ್ರೂ ಕೂಡ ಇನ್ ಟೈಮಲ್ಲಿ ಮುಗಿಸೋದಕ್ಕೆ ಅವ್ರಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಕ್ವಾಲಿಟಿ ವರ್ಕ್ ಅವ್ರಿಗೆಲ್ಲ ಸರ್ ಫಸ್ಟ್ ಫೇಸಲ್ಲಿ ತುಂಬ ಅವ್ಯವಸ್ಥೆ ಆಗಿತ್ತು. ಇನ್ನೊಂದು ಪ್ರತಿ ಮನೆ ಕಡೆ ಕೊಡಬೇಕಾದ್ರೆ ಕನೆಕ್ಷನ್ ಕೊಡಬೇಕಾದ್ರೆ ಅವರ ಹಣದ ಹೆಚ್ಚಿನ ಬೇಡಿಕೆ ಇತ್ತು. ಮೇಡಮ್ ಅವ್ರ ಹತ್ರ ಕಂಪ್ಲೇಂಟ್ಸ್ ಎಲ್ಲ ಅದೆಲ್ಲ ಯಾವ ರೀತಿ ಆಗಿದೆಯೋ ಅಂಥದ್ದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಈ ಪ್ರಾಜೆಕ್ಟ್ ಇನ್ಕ್ಲೂಡ್ ಮಾಡೋಕ್ಕೆ ಅವಕಾಶ ಅಲ್ಲ ಇದ್ರೆ ಈಗ ಮಾಡಿ. ಆ ಇದರಲ್ಲಿ ವರ್ಕ್ ಮಾಡಿದಾಗ ಈ ಪ್ರಾಬ್ಲಮ್ ಆಗಲ್ಲ. ಹಳೇದ ಟೆಕ್ನಿಕಲಿ ಸ್ಯಾಂಕ್ಷನ್ ಮಾಡ್ಕೊಳ್ಳೋವಾಗ ಕಿಲೋಮೀಟರು ಕಾಸ್ಟು ಅವೆಲ್ಲಾನು ಮಾಡಬೇಕಾಗಿತ್ತು. ಹಿಂದೆ ಏನು ತಪ್ಪಾಗಿದೆಯೋ ಅದನ್ನ ನಾವು ರೆಕ್ಟಿಫೈ ಮಾಡಿಕೊಂಡು ಇವಾಗ ಟೆಕ್ನಿಕಲಿ ಹೇಳ್ತಾ ಇದೀವಲ್ಲ ಪದೇ ಪದೇ, ಟೆಕ್ನಿಕಲಿ ಇಂಡಿವಿಜುವಲ್ ಹೌಸಸ್ಸು ಮತ್ತು ಆ UGD ಕಿಲೋಮೀಟರು ಆ ಕ್ವಾಲಿಟಿ ವರ್ಕು ಅವೆಲ್ಲಾನು DPR ಮಾಡಿದ್ಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ಅದು ಅಲ್ಲಿಂದ ನಮಗೆ ಬಂದಿರೋದು. ಬಟ್ ನಿಮ್ಮ ಇನ್ಸ್ಪೆಕ್ಷನ್ ಇರಲೇಬೇಕು ಸರ್, ಇದು ತುಂಬಾನೇ ಇದಾಗಿದೆ. ಬೇರೆ ಇದರಲ್ಲಿ ಫಸ್ಟ್ ಇದರಲ್ಲಿ